ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾವು ಇವತ್ತು ಎತ್ತಿನಲ್ಲಿ ಮಾರಮ್ಮ ಹೊರಟಿದ್ದೀವಿ. ಇವತ್ತೇನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಮತ್ತೆ ಹೋಗ್ತಾ ವಿಡಿಯೋನು ಮಾಡ್ತೀನಿ. ಬನ್ನಿ. ಹಾಗೆ ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹಾಗೆ ದೀಪನೂ ಹಚ್ಬಿಡೋಣ ಅಂತ ಹಚ್ಚುತ್ತಾ ಇದ್ದೀನಿ. ನನ್ನ ಮಗಳಿಗೆ ಅವಾಗ ಹುಷಾರಿಲ್ದಾಗ ನಾವು ಹರಕೆ ಹೊತ್ಕೊಂಡಿದ್ವಿ ಎತ್ತೇನಹಳ್ಳಿ ಮಾರಮ್ಮಂಗೆ. ಗಂಟ್ಲು ಇನ್ಸ್ಪೆಕ್ಷನ್ ಆಗಿತ್ತು ಅವಳಿಗೆ, ಹೋಗೋಕ್ಕಾಗಿರಲಿಲ್ಲ. ಅದರಿಂದ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು, ಜಾತ್ರೆ ಟೈಮಲ್ಲಂತೂ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಹಾಗೆ ವಿಡಿಯೋ ನನ್ನ ಮಗ ಮಾಡಿಕೊಡ್ತಾವನೆ. ಈ ವಿಡಿಯೋ ಮಾಡೋಕೆ ಅವ್ನು ಎಷ್ಟು ಬಲವಂತ ಮಾಡಿದ್ದೀನಿ ಅಂದರೆ, ಕೆಲವು ಮಕ್ಕಳು ನಾನು ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಅವ್ರ ಅಪ್ಪ ಅಮ್ಮ ಹೇಳಿದ್ರೆ ಹೆಂಗೆ ವಿಡಿಯೋ ಮಾಡಿಕೊಡ್ತಾರೆ. ಈ ವಿಡಿಯೋ ಮಾಡೋಕ್ಕೆ ಗೋಳಾಡ್ಬಿಟ್ಟ. ಆಮೇಲೆ ನಿನಗೆ ಬಂದಂಗೆ ಮಾಡಿಕೊಡಪ್ಪ, ಆಮೇಲೆ ಅದನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಆಮೇಲೆ ಅದು ಬೆಳಕಿರೋದ್ರಿಂದ ವೀಡಿಯೋ ಬ್ಲರಾಗಿ ಬರ್ತಾಯಿತ್ತು. ಆಮೇಲೆ ಪೂಜೆನೂ ಎಲ್ಲ ಆಯಿತು. ಪೂಜೆ ಆಗ್ಬಿಟ್ಟು ಅದು ಟೈಮಿಂಗ್ಸು ಗೊತ್ತಿರಲಿಲ್ಲ ನಮಗೆ. ನೋಡಿ, ಈಗ ಈ ಥರ ನಾನು ಸಿಂಪಲ್ಲಾಗಿ ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ಫ್ರೆಂಡ್ಸ್, ನಾನು ಮೀಶೋದಲ್ಲಿ ಹೊಸ ಸ್ಲಿಪ್ಪರ್ ತೊಗೊಂಡಿದ್ದೆ. ಅದು ನಮ್ಮ ಡಿಂಪಿಗೆ ಗೊತ್ತಿಲ್ಲ. ನಾನು ಏನೇ ತಗೊಂಡ್ರೆ ಫಸ್ಟ್ ಅವಳು ಹಾಕೊಂಡು ನೋಡಿ ಆಮೇಲೆ ನನಗೆ ಕೊಡೋದು. ಈಗ ತೋರಿಸಿಲ್ಲ ನಾನು, ಈಗ ತೋರಿಸ್ತೀನಿ ನೋಡಿ ಅವಳ ರಿಯಾಕ್ಷನ್ ಯಾವ ಥರ ಇರ್ತೈತೆ ಅಂತ ನೋಡಿರಿ. ನಿನ್ನ ಫೋಟೋದಲ್ಲಿ ನೋಡ್ದಲ್ಲ, ತೋರಿಸ್ತೀನಿ ಬಾಯಿಲಿ. ನನ್ನ ಮಗಳು ಬತ್ತ ಅಂತ ತೋರಿಸ್ತೀನಿ. ಕಣ್ಮುಚ್ಕ, ಇಲ್ಲ ಅಲ್ಲೇ ಇರೋ. ಏನು ಗೊತ್ತಾ, ಈ ಸ್ಲಿಪ್ಪರ್ ತಗೊಂಡಿದ್ದೀನಿ, ಅವಳಿಗೆ ಗೊತ್ತಿಲ್ಲ. ಈಗ ತೋರಿಸ್ತೀನಿ. ಹೌದಾ? ಹಾಂ, ಒಳಗೆ ಹೋಗ್ಬೇಡ, ಪೂಜೆ ಮಾಡಿದ್ದೀನಿ. ಸರಿ, ತಿರ್ಗಿತ್ತ. ಈ ಸ್ಲಿಪ್ಪರ್ದು ಫೋನಲ್ಲಿತ್ತು ವಿಡಿಯೋ, ನೆನ್ನೆನೇ ಕೇಳ್ತಾ ಇದ್ಲು, ಆದರೂ ನಾನು ತೋರಿಸಿರ್ಲಿಲ್ಲ. ನೋಡಿದ್ರಲ್ಲ, ಅವಳು ಏನೇ ಆಗಲಿ, ಒಂದು ಬಟ್ಟೆನೇ ಆಗಲಿ, ಒಂದು ಸ್ಲಿಪ್ಪರೇ ಆಗಲಿ, ನಾನು ತಗೊಂಡಿದ್ದ ಅವಳು ಹಾಕೊಂಡು ನೋಡ್ಬಿಡ್ಬೇಕು. ಹಾಗೆ ನಾವು ಹೊರಟ್ವಿ. ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಬೇಗ ಹೋಗೋಣ. ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಮಗೆ, ಅದು ಎನಿ ಟೈಮ್ ಓಪನ್ ಇರುತ್ತಂತೆ. ಆಮೇಲೆ ಗೊತ್ತಾಯಿತು, ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ತಿಂಡಿನೂ ಏನೂ ತಿನ್ನಲಿಲ್ಲ. ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಜಿಂಬ ನಾವು ಹೋಗೋದಕ್ಕೆ ಎಲ್ಲೋ ಹೋಗ್ತಾವ್ರೆ ಅಂದ್ಬಿಟ್ಟು ಅದು ಹೊತ್ತಕ್ಕೆ ಬರ್ತಾಯಿತ್ತು. ಆಮೇಲೆ ಅದನ್ನು ಎಳ್ಕೊಂಡೋಗತ್ತ ಮನೆ ಹತ್ರ ಕಟ್ಟಾಕ್ಬಿಟ್ಟು ಬಂದ್ವಿ ಸೀದಾ. ಹಾಗೆ ನಾವು ಇದು ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು. ನಾನು ಎಂದು ನೋಡಿಲ್ಲ. ಗೂಳೂರು ಹತ್ರ ಇರೋದು ಇದು. ಜಾಸ್ತಿ ಮಕ್ಕಳಿರೋರೆ ಹರಕೆ ಮಾಡ್ಕೊಳೋದು, ನನಗೂ ಗೊತ್ತಿಲ್ಲ. ನಾನು ಇವತ್ತು ನೋಡಿ ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ದೇವಸ್ಥಾನ ಅಂತ ಅಂದ್ಬಿಟ್ಟು. ಹಾಗೆ ಹೊರಟು ನಾವು ಸೀದಾ ಯಲ್ಲಾಪುರಕ್ಕೆ ಬಂದ್ವಿ. ಯಲ್ಲಾಪುರದಲ್ಲಿ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ, ಅದಕ್ಕೆ ಬಂಕಲ್ಲಿ ಹಾಕ್ಬಿಟ್ಟು ಕ್ಯಾಶ್ ಇಸ್ಕೊಳ್ಳೋಣ ಅಂತ ಬಂದ್ವಿ. ಹಾಗೆ ನನ್ನ ಮಗಳಿಗೆ ಗೊತ್ತೇ ಇಲ್ಲ ನನಗೆ, ಮನೆಯಲ್ಲಿ ಅದೇನೋ ಕಾಳುಗಳು ತಗೊಂಡಿದ್ಲು, ಅದನ್ನೇ ತಿಂತಾ ಇದ್ವಿ. ಯಾವಾಗ ತಗೊಂಬಂದ್ಲು ಅಂತಲೇ ನಾನು ನೋಡಲಿಲ್ಲ. ಹಾಗೆ ನಾವು ಸೀದಾ ಅಲ್ಲಿಂದ ಹೊರಟು ಸೀದಾ ಮಾರ್ಕೆಟ್ ಹತ್ರ ಬಂದ್ವಿ. ಹೂವು ಬಾಳೆಹಣ್ಣು ಏನೂ ತೊಗೊಂಡಿರಲಿಲ್ಲ. ಮನೆಯಿಂದ ಬರೀ ಕಾಯಿ ಅಷ್ಟೇ ನಾವು ತೊಗೊಂಬಂದಿದ್ದು. ಅದಕ್ಕೆ ಇಲ್ಲಿ ಹೂವು ತಂಬಿಟ್ಟು ಹಂಗೆ ಬಾಳೆಹಣ್ಣು ತೊಗೊಂಡೋಗೋಣ. ಅಲ್ಲಿ ದೇವಸ್ಥಾನದ ಹತ್ರ ಸಿಕ್ಕಾಪಟ್ಟೆ ರೈಟು, ಅಲ್ಲೂ ಸಿಗುತ್ತೆ, ಅಲ್ಲಿ ತಗೊಳಕ್ಕೆ ಹೋದರೆ ಅಲ್ಲಿ ರೈಟ್ ಜಾಸ್ತಿ. ಅದಕ್ಕೆ ಮಾರ್ಕೆಟ್ ಹತ್ರ ಇಲ್ಲಿ ಕಮ್ಮಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಕೇಳೋಕೆ ಬಂದರೆ ಇಲ್ಲೂ ಅದೇ ರೈಟೇ. ಈಗ ಜಾತ್ರೆ ಸೀಸನ್ ಅಂತೆ, ಹೂವನೂ ಕಮ್ಮಿ ಇಲ್ಲ. ಒಂದು ಹಾರ ಕೇಳಿದ್ರೆ 50-100, ಸಿಂಪಲ್ ಹಾರನೇ 50-100 ಹೇಳ್ತಾಯಿದ್ರು. ಇನ್ನೇನು ಆಷಾಢ ಸ್ಟಾರ್ಟ್ ಆಯ್ತಲ್ಲ, ಜಾತ್ರೆಗಳು ಸಿಕ್ಕಾಪಟ್ಟೆ ಆಗ್ತಾವೆ. ಅದಕ್ಕೆ ಅವರು ನಾನು ಒಂದು ಇರಲಿ ಅಂತ ಅಂದ್ಬಿಟ್ಟು ಒಂದು ಹಾರ ತಗೊಂಡು, ಹಾಗೆ ಬಾಳೆಹಣ್ಣು, ಊದುಗಡ್ಡಿ, ಕರ್ಪೂರ ಏನೂ ತಗೊಂಡಿರಲಿಲ್ಲ, ಅವನು ತಗೊಂಡು ಇಲ್ಲೆಲ್ಲ ಮಾರ್ಕೆಟಲ್ಲಿ ಇದ್ದೇ ಫಸ್ಟು ಟೈಮ್ ನಾನು ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಾ ಇರೋದು. ನಾನು ಏನಂತಾರೋ ಜನಗಳು ಏನು ಅನ್ಕೊಂತಾರೋ ಅಂತ ಮುಜುಗರ ಪಟ್ಕೊತಿದ್ದೆ. ಆದರೆ ಏನು ಪರವಾಗಿಲ್ಲ, ಮಾಡಿದ್ರೆ ಕೆಲವೊಬ್ಬರು ಏನು ಹಿಂಗೆ ಮಾಡ್ತಾವ್ರೆ ಅಂತ ನೋಡ್ತಾರೆ, ಕೆಲವೊಬ್ಬರು ಅದು ನಾರ್ಮಲ್ ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹಾಗೆ ನಾವು ಇಲ್ಲೆಲ್ಲ ತಗೊಂಡು ಹೊರಟ್ವಿ. ಈ ಆಂಟಿ ಸಿಕ್ಕಾಬಿಟ್ಟೆ ಲೇಟ್ ಮಾಡಿಬಿಡ್ತು ಕೊಡೋಕ್ಕೆ. ಮೊದಲೇ ಟೈಮ್ ಆಗೈತೆ, ಬೇಗ ಬೇಗ ಕೊಡಲಿಲ್ಲ ಈ ಆಂಟಿ. ಆಮೇಲೆ ತಗೊಂಡು ಎಲ್ಲ ಹೊರಟ್ವಿ. ಇನ್ನೊಂದೇನು ಅಂತಂದರೆ, ನಾವೇನಾದರೂ ಮಾಡ್ತಾಯಿದ್ದೀವಿ ಅಂತ ಅಂದರೆ ಯಾರಿಗೇನು ತಲೆ ಕೆಡಿಸ್ಕೋಬಾರ್ದು. ಯಾರು ಏನಂತಾರೆ, ಆಡ್ಕೊತಾರೆ, ನಗ್ತಾರೆ ಅನ್ನೋದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾನು ಹಿಂಗೆ ಮಾಡ್ತಾಯಿದ್ದೀನಲ್ಲ ಅದನ್ನು ಮಾಡೋಕ್ಕಲ್ಲ. ಇವಾಗ ಸ್ಟಾರ್ಟಿಂಗಿಂದ ನನಗೆ ಇದು ಈಗಲೂ ಅಷ್ಟೇ ವಾಯ್ಸ್ ಕೊಡುವಾಗ ಒಂಥರ ಉಸಿರು ಕಟ್ಟಿ ಕಟ್ಟಿ ಬಿಡೋ ಥರ ಆಗ್ತೈತೆ. ಸ್ವಲ್ಪ ದಿನ ಅಭ್ಯಾಸ ಆಗ್ತಾ ಆಗ್ತಾ ಆಮೇಲೆ ಸರಿ ಹೋಗ್ತೈತೆ. ನಾನು ಇದನ್ನು ಚಾಲೆಂಜಾಗಿ ತೊಗೊಂಡಿರೋದು. ನಾನು ಏನಾದರೂ ಒಂದು ಮಾಡೇ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಸುಮ್ಮನೆ ಮನೇಲಿ ಕೂತ್ಕೊಂಡು ನಾವು ಬೇರೆಯವ್ರ ವಿಡಿಯೋಸ್ ನೋಡಿಕೊಂಡು ಕಾಲ ಕಳೆಯೋ ಬದಲು ಯಾಕೆ ನಾವು ಅದನ್ನು ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟೆ ನಾನು ಈ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾರೇ ಬಂದು ನೀನು ವಿಡಿಯೋ ಮಾಡಿಬಿಡ, ಜನ ಹಂಗಂತಾರೆ ಹಿಂಗಂತಾರೆ ನಗ್ತಾರೆ ಅಂತ ಯಾರು ಏನೇ ಅಂದರೂ ನಾನು ತಲೆಗೆ ಹಾಕೋಣಲ್ಲ. ಯಾಕಂದರೆ ನಾನಿದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇನು ನನಗೆ ಹೊಸ್ತಲ್ಲ, 2 ವರ್ಷದ ಹಿಂದೆಯೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋಳು.
ಫೋನು ಪ್ರಾಬ್ಲಮ್ ಆಯಿತು ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋಸ್ ಮಾಡ್ತಾ ಇರಲಿಲ್ಲ ಅಷ್ಟೇ. ಈಗ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ದಿನ ಕಷ್ಟ ಇದ್ದೇ ವರ್ಷಕ್ಕೆ ನೋಡಿರಿ ನಾನು ಯಾವ ಥರ ನಾನು ಈ ಯೂಟ್ಯೂಬಲ್ಲಿ ನಾನು ರಿಕವರಿ ಆಗಿರ್ತೀನಿ ಅಂತ. ನೀವು ನೋಡ್ತಾ ಇರ್ತೀರ, ಹಾಗೆ ನೋಡಿರಿ. ಹಾಗೆ ಇದು ತುಮಕೂರು ಕೆರೆ. ನೀರು ಸ್ವಲ್ಪ ಕಮ್ಮಿ ಆಗೈತೆ ನೋಡಿ. ಎಷ್ಟು ದೊಡ್ಡ ಕೆರೆ ಅಂದರೆ ಯಾಕೋ ನೀರೇ ಜಾಸ್ತಿ ಇಲ್ಲ. ಆಮೇಲೆ ನಾವು ಬಂದ್ವಿ. ಇನ್ನೊಂದು ಅದು ದೇವಸ್ಥಾನಕ್ಕೆ ಹೋಗೋ ರೋಡು CC ರೋಡ್ ಮಾಡ್ತಾವ್ರೆ, ಅಲ್ಲಿ ಹೋಗೋಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಇಲ್ಲಿ ಮಣ್ಣು ರೋಡಲ್ಲಿ ಬಂದ್ವಿ. ಮಳೆ ಬಂದು ಸಿಕ್ಕಾಬಿಟ್ಟೆ ಮಳೆ ಬಂದೈತೆ, ಅಲ್ಲೇ ಬರೋಕ್ಕೆ ಆಗಲಿಲ್ಲ. ಹಾಗೆ ನಾವು ಸೀದಾ ಬಂದು ದೇವಸ್ಥಾನದ ಹತ್ರ ಇಳಿದ್ವಿ. ದೇವಸ್ಥಾನ ಎಲ್ಲ ಅದು ರೆಡಿ ಮಾಡ್ತಾವ್ರೆ. ಇನ್ನು ಜಾತ್ರೆ ಟೈಮಲ್ಲಿ ಬರಬೇಕು. ಸಿಕ್ಕಾಬಟ್ಟೆ ಫೇಮಸ್ಸು ಈ ದೇವರು. ಬೆಂಗಳೂರು ಕಡೆಯಿಂದ ಬರ್ತಾರೆ ಈ ದೇವ್ರಿಗೆ. ಯಾಕಂದರೆ ಜಾಸ್ತಿ ಮಕ್ಕಳಿರೋರೆ ಹರಕೆ ಮಾಡ್ಕೊಳೋದು. ಯಾಕಂದರೆ ಇದನ್ನು ಮಕ್ಕಳು ತಾಯಿ ಅಂತಲೇ ಕರೀತಾರೆ. ಹಾಗೆ ನಾವು ಬಂದು ಅಲ್ಲೆಲ್ಲ ಕಾಲೆಲ್ಲ ತೊಳ್ಕೊತಾ ಇದ್ವಿ. ಇನ್ನೊಂದು ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ ಆ ಕಲ್ಲಲ್ಲೇ ಡಿಸೈನ್ ಮಾಡವ್ರೆ. ಎಲ್ಲ ಈಗ ರೆಡಿ ಮಾಡ್ತಾವ್ರೆ ನೋಡಿ, ನೀವು ನೋಡ್ತಾ ಇರ್ಬೋದು. ಒಂದೊಂದು ಇದನ್ನು ಒಂದೊಂದು ಕಂಬನೂ ಎಷ್ಟು ಡಿಸೈನಾಗಿ ಕೆತ್ತಿದ್ರು ಅಂತಂದರೆ ನಾನು ಅದನ್ನೇ ನೋಡ್ತಾ ಇದ್ದೆ. ಹಾಗೆ ನನ್ನ ಮಗನೂ ಕಾಲು ತೊಳ್ಕೊತಾವನೆ ನೋಡಿರಿ, ತೋರಿಸ್ತೀನಿ. ಎಷ್ಟು ನೀಟಾಗಿ ಅದು ನೀಟಾಗಿ ನಾನು ತೋರ್ಸೋಕ್ಕಾಗಲಿಲ್ಲ ನೋಡಿ. ಎಷ್ಟು ನೀಟಾಗಿ ಡಿಸೈನಾಗಿ ಕೆತ್ತವ್ರೆ ಅಂತಂದರೆ ಸಿಕ್ಕಾಬಟ್ಟೆ ದೊಡ್ಡ ದೇವಸ್ಥಾನ. ಆದರೆ ಈ ವಿಡಿಯೋದಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಅಲ್ಲಿ ದೇವಸ್ಥಾನದ ಕೆಲಸ ನಡೀತಾ ಇತ್ತು. ಅದು ಕಲ್ಲಿಂದೆಲ್ಲ ಮಿಷಿನ್ ವರ್ಕ್ ನಡೀತಾ ಇತ್ತು. ಅದಕ್ಕೆ ಸಿಕ್ಕಾಬಟ್ಟೆ ಸೌಂಡ್ ಆಗ್ತಾಯಿತ್ತು, ಕೇಳಿಸ್ತಿರ್ಲಿಲ್ಲ. ಆಮೇಲೆ ಯಾರಾದರೂ ಮಕ್ಕಳಿರೋರು ಆಸ್ಪತ್ರೆಗೆ ಹೋದ್ರೂ ಹುಷಾರಾಗಿಲ್ಲ ಅಂತಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇರೋದು, ಈ ದೇವಸ್ಥಾನಕ್ಕೆ ಬರ್ರಿ, ನಿಜವಾಗ್ಲೂ ಮಕ್ಕಳು ಆದಷ್ಟು ಬೇಗ ಹುಷಾರಾಗ್ತವೆ. ಹಿಂಗೆ ಮೊನ್ನೆ ನಮ್ಮೂರಲ್ಲಿ ಯಾರಿಗೋ ಒಬ್ರಿಗೆ ಹುಷಾರಿರಲಿಲ್ಲ. ಹೆಚ್ಚು ಕಮ್ಮಿ 6-7 ಆಸ್ಪತ್ರೆ ತಿರುಗಿಬಿಟ್ರು, ಆದರೂ ಹುಷಾರಾಗಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದೋದ್ಮೇಲೆ ಜ್ವರ ಬಿಟ್ಟುವಂತೆ. ನಾನು ನಂಬಿದ್ದೀನಿ ದೇವ್ರನ್ನ. ಹಾಗೆ ಒಳಗಡೆ ಕಾಯಿ ಹೊಡಿಯಲ್ಲ ಅಂತಂದ್ರೆ ಅದಕ್ಕೆ ಆಚೆ ಬಂದು ಹೊಡ್ಕೊತಾ ಇದ್ದೀನಿ. ಅಣ್ಣನ ಕರೆದು ಹೋಗ್ತೀನಿ. ಅಣ್ಣನ ಕರೆದು ಹೋಗಮ್ಮ. ನೋಡಿ, ಇದೇ ದೇವರು ಎತ್ತಿನಹಳ್ಳಿ ಮಾರಮ್ಮ ಅಂತ. ಇದು ಹುತ್ತದಲ್ಲೇ ಉತ್ಪತ್ತಿಯಾಗಿರೋದಂತೆ. ನೋಡೋಕ್ಕೆ ಸಿಂಪಲ್ಲೇ ಆದರೂ ತುಂಬ ಸ್ಟ್ರಾಂಗು ದೇವರು. ಇನ್ನೊಂದೇನು ಅಂದರೆ ಇದು ನಮ್ಮ ಪುಣ್ಯನೇ ಅಂತ ಹೇಳ್ಬೋದು. ಗರ್ಭಗುಡಿ ಒಳಗೆ ಯಾರನ್ನೂ ಬಿಡಲ್ವಂತೆ. ನಾನು ಐನರಿ ಬಾಳೆಹಣ್ಣು ಕೊಡೋಕೆ ಹೋದಾಗ ಬಾರಮ್ಮ ಒಳಗಡೆ ಅಂತ ಅಂದರು. ಹೋಗಿ ದೇವ್ರಿಗೆ ಅಡ್ಬೀಳು ಅಂತ ಅವರೇ ಹೇಳಿದ್ರು. ಹೋಗಿ ದೇವ್ರಿಗೆ ಅಡ್ಬಿದ್ಬಿಟ್ಟು ನಾನು ಕೈ ಮುಕ್ಕೊಂಡು ಬಂದೆ. ನಿಜವಾಗ್ಲೂ ಒಂಥರ ಸಮಾಧಾನ ಆಯಿತು. ಅವಾಗ ನಾನು ಎಲ್ಲ ನೀಟಾಗಿ ವಿಡಿಯೋ ಮಾಡಿಕೊಂಡೆ. ಅದರೊಳಗಡೆ ಯಾರನ್ನೂ ಬಿಡಲ್ವಂತೆ. ನಾನು ಅವರಿಗೆ ಬಾಳೆಹಣ್ಣು ಕೊಟ್ಬಿಟ್ಟು ಬರೋಣ ಅಂತ ಹೋದರೆ ಅವರು ಒಳಗಡೆನೇ ಬಾರಮ್ಮ ಅಂತಂದರು. ನನಗೆ ಖುಷಿ ಆಯಿತು. ಹೆಂಗೋ ಸದ್ಯ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿ ಕೈ ಮುಕ್ಕೊಂಡು ಹಾಗೆ ವಿಡಿಯೋನ ಮಾಡ್ಕೊಂಬಂದೆ. ನೋಡಿ, ಇದು ಇನ್ನೊಂದು ಯಾವುದೋ ನನಗೆ ಹೆಸರೇ ಮರ್ತೋಯ್ತು ಈ ದೇವ್ರದ್ದು. ನೋಡಿ, ಇದೊಂದು ದೇವರು. ಮತ್ತೆ ಇಲ್ಲಿಗೂ ಬಂದು ಕೈ ಮುಕ್ಕೊಂಡು ನಾವು ಹೊರಟ್ವಿ. ಹಾಗೆ ನಾವು ಅಲ್ಲಿಂದ ಹೊರಟಿದ್ದು ಗೂಳೂರು ಗಣೇಶಂಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ರೂಟ್ ಮಿಸ್ ಆಗಿ ಹೋಗೋಕ್ಕೆ ಆಗಲಿಲ್ಲ. ಡೈರೆಕ್ಟು ನಾವು ತುಮಕೂರು ಮೇಲೆ ಬಂದ್ಬಿಟ್ವಿ. ನನ್ನ ಮಗಳು ಕೇಳ್ತಾನೆ ಇದ್ಲು, ಅಮ್ಮ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಿದ್ರಿ, ಹೋಗಲೇ ಇಲ್ಲ ಅಂತ ಅಂದ್ಬಿಟ್ಟು. ರೂಟ್ ಮಿಸ್ ಆಗಿ ಹೋಗೋಕ್ಕೆ ಆಗಲಿಲ್ಲ. ಸೀದಾ ನಾನು ಅಲ್ಲಿಂದ ಡೈರೆಕ್ಟ್ ವಿಡಿಯೋ ಮಾಡಲಿಲ್ಲ. ಮನೆ ಹತ್ರ ಬಂದ್ಬಿಟ್ಟು ಇದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಅವಾಗ ತಾನೇ ಬಂದ್ವಿ. ಇನ್ನು ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ಹಾಗೆ ನನ್ನ ಮಗಳು ಇನ್ನೂ ನಾವು ಒಳಗಡೆ ಬಂದೇ ಇಲ್ಲ, ಆಲೇ ಸ್ಟಾರ್ಟ್ ಮಾಡ್ಕೊಂಡ್ಲು, ಅಮ್ಮ ನಂಗೆ ಪ್ಯಾಂಟು ಶರ್ಟು ಕೊಡು, ಇದು ಬೇಡ ಅಂತ. ಇಲ್ಲಿವರೆಗೂ ಅವಳು ಇರೋದೇ ಹೆಚ್ಚು ನಿಜವಾಗ್ಲೂ. ಏನೇನು ಕೊಡಬೇಕು? ಶರ್ಟ್. ಆಮೇಲೆ ನೀಟಾಗಿ ನಿಂತ್ಕ ಸ್ಟ್ರೈಟಿಗೆ. ನನ್ನ ಚಪ್ಪಲಿ ನೀನು ಹಾಕಂಬ ಅಂತ ಯಾರು ಹೇಳಿದ್ರು? ಚಪ್ಪಲಿನ ಹಾಕ ಬರಲಿಲ್ವಾ? ಕನ್ನಡ ಅಲ್ಲೈತೆ. ಹಾಗೆ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋಸ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಹೊಸೊಬ್ಬರು ವೀಡಿಯೋಸ್ ನೋಡ್ತಾ ಇದ್ರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.